ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಹುಡುಗ ಮಧು ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾದೇಶ್ವರಂ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇದು ಬಾಡಿಗೆ ಎಲ್ಲ ನಮ್ಮ ಫ್ಯಾಮಿಲಿಯವರು ಹೋಗ್ತಾ ಇರೋದು. ಬೆಳಗ್ಗೆಯಿಂದನೇ ವಿಡಿಯೋ ಮಾಡಬೇಕಾಗಿತ್ತು, ಆದರೆ ಕರೆಂಟ್ ಇರಲಿಲ್ಲ, ಫುಲ್ಲು ಕತ್ತಲೆ ಆಗಿತ್ತು. ಅದಕ್ಕೆ ಇವಾಗ ಕರೆಕ್ಟಾಗಿ ಟೈಮು ಎಷ್ಟು ನೋಡಿ, ಟೈಮು ಮೋಸ್ಟ್ಲಿ 6:30 ಇವಾಗ ಟೈಮು 6:30 ಇವಾಗ ಹೊರಟಿದ್ದೀವಿ. ಆದರೆ ನಮ್ಮೂರು ನಮ್ಮ ಸೈಡು ಹೆಂಗಾಗ್ಬಿಟ್ಟೈತೆ ಅಂದರೆ ಮಡಿಕೇರಿಗಿಂತ ಇನ್ನೂ ಒಂದು ಕೈ ಜಾಸ್ತಿ ಆಗ್ಬಿಟ್ಟದೆ. ಇವಾಗ ಮಡಿಕೇರಿನಾದ್ರೂ ಓಕೆ ಪರವಾಗಿಲ್ಲ ಅಂತ ಅನ್ಬೋದು. ಇವಾಗ ತೋರಿಸ್ತೀನಿ ನೋಡಿ ಮಡಿಕೇರಿನ ಏನಿದು ಅಂತ. ನೋಡಿ, ಇದು ಮಡಿಕೇರಿ, ನಮ್ಮ ಊರು, ನಮ್ಮ ಚನ್ನಪಟ್ಟಣ ಸೈಡು ಮಡಿಕೇರಿ ಹೆಂಗಾಗದೆ ಅಂದರೆ ಮಳೆ ಸಿಕ್ಕಾಬಟ್ಟೆ ಊದ್ಬಿಟ್ಟಿರೋಂಗೆ ಈ ಥರ ಇಬ್ಲಿ ಬೀಳ್ತಾ ಇರೋದು. ಈ ಥರ ಇಬ್ಲಿ ಬಿದ್ದರೆ ಏನಾಗೋಯ್ತದೆ ಅಂತಂದರೆ ಮಳೆ ಎಲ್ಲ ತೀರಾ ಕಮ್ಮಿ ಆಗೋಯ್ತದೆ. ನೋಡಿ, ಫುಲ್ ಕವರ್ ಆಗ್ಬಿಟ್ಟಿದೆ, ಫುಲ್ ಹಿಮ ಬಿದ್ದಿದೆ. ನೋಡಿ, ಈ ಕಡೆ ತೋರ್ಸೆ ನೋಡಿ, ಅಲ್ಲಿ ಏನೇ ಮಡಿಕೇರಿ ಇನ್ನೂ ಜಾಸ್ತಿ ಆಗೈತಿಲ್ಲ. ಹಳ್ಳಿ ವಾತಾವರಣ ನೋಡೋಕ್ಕೆ ಭಾಳ ಸಕ್ಕತ್ತಾಗಿರ್ತದೆ. ಸಿಟಿನೂ ಚೆನ್ನಾಗಿರ್ತದೆ, ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಹಳ್ಳಿ ವಾತಾವರಣನೇ ಬೆಸ್ಟು. ನೋಡಿ, ಆ ಕಡೆ ಎಲ್ಲ ಪೂರ್ತಿ ಎಷ್ಟು ನೀಟಾಗಿ ಹಿಮ ಕವರ್ ಆಗೈತೆ ಅಂತಂದರೆ ಸೂಪರ್ ಆಗೈತೆ. ಆದರೆ ರೋಡ್ ಮಾತ್ರ ಯಾವ ಎಕ್ಸ್ಪ್ರೆಸ್ ಹೈವೇಗಿಂತನೂ ಕಮ್ಮಿ ಇಲ್ಲ, ಅಷ್ಟು ಸಖತ್ತಾಗದೆ. ನೋಡಿ ಒಂದ್ಸಲಿ ನೀವೇ, ಏನು ಸಖತ್ತಾಗದೆ ಅಂದರೆ ರೋಡು. ಏನ್ರಿ ಇಷ್ಟು ಫಾಸ್ಟಾಗಿ ಹೋಗ್ತಿರಲ್ಲ, ನಿಧಾನಕ್ಕೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ ಫುಲ್ಲು. ಹೌದಾ, ನಿಧಾನಕ್ಕೆ ಅಂದರೆ ಇದು ಎತ್ತಿನ ಗಾಡಿ ಹೋಯ್ತಾವಲ್ಲ, ಹಂಗೆ ಹೋಗ್ಲಾ? ಹಂಗೆ ಹೋಗಿ 3 ದಿನ 4 ದಿನ ಹೋಯ್ತಾ ಇರೋಣ ನಿಧಾನಕ್ಕೆ. ನನಗೆ ಅದೇ ಇಷ್ಟ ನಿಮ್ಮ ಜೊತೆಲಿ. ಆಮೇಲೆ 3 ದಿನ 4 ದಿನ ಆದಮೇಲೆ EMI ಸಂಘಗಳು ಗಾಡಿ ಲೋನು ಎಲ್ಲ ನೀನು ಕಟ್ತೀಯಾ? ಆಯ್ತು, ಕಟ್ಟಾಕ್ಬಿಡಿ. ನಿಮ್ಗಿಂತ ಹೆಚ್ಚ ಎತ್ತಿನ ಗಾಡಿ ಕುದುರೆ ಓಡಿಸ್ತಾವಲ್ಲ, ಟಕ್ ಕೊಡು ಅಂತ ಹಂಗೆ ಓಡಿಸ್ತೀನಿ ನಾನು. ಅದು ಅಲ್ಲದೆ ಯಪ್ಪ ಗೊರಕೆ ಹೊಡಿತಾರೆ. ಯಾರು? ನೀನು ಮತ್ತು ನಮ್ಮ ಮಾವ, ನಮ್ಮ ಯಜಮಾನ್ರು, ನಮ್ಮ ಮಾವ ಆಚೆ ಮನೆಗಿದ್ರು ನಮ್ಮ ರೂಮ್ ವರ್ಗು ಕೇಳಿಸ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಗೊರಕೆ, ನಂಗೆ ನಿದ್ದೆನೆ ಕೊಡಲ್ಲ. ನೀನೆಲ್ಲೋ ಗೊರಕೆ ಹೊಡಿತೀನೋ, ನಾನೆಲ್ಲ ಗೊರಕೆ ಹೊಡಿತೀನಿ. ನಾನು ಎಷ್ಟೊಂದು ಸತಿ ಜಿಮ್ ತಗೊಂಡೆ ಹೊಡೆದು ಬಿಟ್ಟಿದ್ದೀನಿ. ಎದೋಳ ಮೇಲೆ ಸರಿ. ಅದು ಏನು ಗೊತ್ತಾ, ಮಲ್ಕೊಂಡು ಗೊರಕೆ ಹೊಡಿತಾ ಇರ್ತಾರ, ಸುಮ್ಮನೆ 2 ಸತಿ ಹಿಂಗೆ ಹೊಡಿತೀನ, ಸೈಲೆಂಟ್ ಆಯ್ತಾರೆ. ಒಂದು 10 ಸೆಕೆಂಡ್ 20 ಸೆಕೆಂಡ್ ಸೈಲೆಂಟ್ ಆಯ್ತಾರೆ, ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಗೊರಕೆ ಹೊಡಿಯೋಕ್ಕೆ. ಜಿಮ್ನ ಇಲ್ಲಿ 2 ಇಟ್ಕೊಂಡು ಮನ್ಕಿರ್ತೀನಿ, ಆದರೂ ಕೇಳಿಸ್ತಿರ್ತೆ. ಇವ್ರು ನಮ್ಮ ಮಾವನ ಎಷ್ಟು ಜೋರಾಗಿ ಕೇಳಿಸುತ್ತೆ ಅಂತಂದರೆ ಇಡೀ ಮನೆಗೆ ಕೇಳಿಸುತ್ತೆ, ಹಂಗೆ ಗೊರಕೆ ಹೊಡಿತಾರೆ ಅವರು. ಈಗ ಮಾದೇಶ್ವರಂ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ, ದೇವ್ರ ದರ್ಶನ ಒಂಥರ ಮಾದೇಶ್ವರಂ ಬೆಟ್ಟ ಅಂದ್ರೇ ಒಂಥರ ಏನೋ ರೋಮಾಂಚನ. ನನಗಂತೂ ಮಾದೇಶ್ವರಂ ಬೆಟ್ಟ ಅಂದರೆ ಪ್ರಾಣ. ನನಗೆ ಪ್ರತಿ ವರ್ಷನೂ ಹೋಗ್ತಾ ಇದ್ದೆ ನಾನು. ನಮ್ಮ ಅಪ್ಪನ ಮನೇಲಿದ್ದಾಗ, ಮದುವೆ ಆದಮೇಲೆ ಸ್ವಲ್ಪ ಡಿಲೇ ಆಯ್ತಾ ಇರೋದು. ಬಟ್ ಈ ವರ್ಷ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀವಿ. ಏನಾದರೂ ಇದೆಯಾ ಅಪ್ಪನ? ಏನಾದರೂ ಮಾತಾಡ್ರೆ ಗೊಂಬೆ ಮರಿ ಇದು. ಇವಾಗ ನಾವು ಸತ್ಯಗಲ ಸೇತುವೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಣ್ತಾ ಇದ್ದಲ್ಲ, ಅದು ಡ್ಯಾಮು ಹಳೇದು. ಇವಾಗ ನಾವು ಈ ಥರದ್ದು ಹೊಸ ಬ್ರಿಡ್ಜು, ಇನ್ನೊಂದು ಐತೆ ಆ ಕಡೆ ಅವಾಗ ಫಸ್ಟೆಲ್ಲ ಅಲ್ಲಿ ಬಿಡ್ತಾ ಇದ್ದು. ಈ ಜಾಗಕ್ಕೆ ಏನೊಂದು ನಂಬಿಕೆ ಅಂದರೆ, ಇವಾಗ ಯಾರೇ ಬೆಟ್ಟಕ್ಕೆ ಹೋಗೋರು, ಈ ಕಡೆಗೆ ಯಾರೇ ಊಟಕ್ಕೆ ಹೋದ್ರೂ ಈ ನದಿಗೆ, ಕಾವೇರಿ ನದಿಗೆ ಕಾಸು ಹಾಕ್ಬಿಟ್ಟಿದ್ರು. ನಾನು ಹಾಕ್ಬೇಕು ಇವಾಗ. ಅದೊಂದು ನಂಬಿಕೆ. ಏನು ಕಾಸು ಹಾಕ್ತಿದ್ರು ಅನ್ನೋದು ಗೊತ್ತಿಲ್ಲ. ಏನೋ ಬೇಡ್ಕೊಂಡಿದ್ದು ಒಳ್ಳೆದಾಗ್ತದೆ ಅಂತಲೋ ಅಥವಾ ಏನೋ ಅಂತ ಗೊತ್ತಿಲ್ಲ. ನಾನು ಹಾಕ್ಬೇಕು, ನಿಲ್ಸು. ಏನು ಹಾಕ್ತೀಯ? ಕಾಯಿನ್ ಹಾಕ್ಬೇಕು. ಇಲ್ಲ, ಕಾಯಿನ್ ನಾನು ತಂದಿದ್ದೀನಿ. ಮದುವೆ ಹಾಕ್ಬೇಕಾ? ಇಲ್ಲೆಲ್ಲ ಇಲ್ಲಿ ರೋಡ್ ಮಾಡಿಲ್ಲೇನೋ, ಇಳಿಬೇಕು ಆ ಕಡೆಗೆ. ಇಲ್ಲ ಹಾಕಿದಾಗ ಎಲ್ಲ ಆಯ್ತದೆ ಇಲ್ಲಿ, ಹಂಗೆ ಎಸೆ ಏನೇನು ಬೇಡ್ಕೊಂಡೆ? ಅದೆಲ್ಲ ಸೀಕ್ರೆಟ್ ಹೇಳ್ಬಾರ್ದು. ಏನು ಸೀಕ್ರೆಟ್? ನಾನು ಬೇಡ್ಕೊಂಡು ಎಸಿಬೇಕಾಗಿತ್ತು. ಏನಂತ?
ನಿನ್ನ ಹತ್ರ ಏನೋ ದುಡ್ಡೇನೋ ನನಗೆ ಬರಲಿ ಅಂತ. ಏನಪ್ಪ ಏನ್ ದುಡ್ಡು ಮಾಡ್ಕೊತಿದ್ದೀನಿ ನಾನು. ನೇಚರ್ ಪರಿಸರ ಎಷ್ಟು ಚೆನ್ನಾಗಿದೆ, ಸೌಂದರ್ಯ ನೋಡಿ. ನೇಚರ್ ಪರಿಸರ ಸೌಂದರ್ಯ ನೋಡಿ. ಭತ್ತ ಏನಾದ್ರು ಗೊತ್ತಾ? ಗೊತ್ತಿಲ್ಲ. ಭತ್ತ ನಾಟಿ ಮಾಡಿ ಈ ಜಾಗದಲ್ಲಿ ಒಂದು ಪುಟ್ಟ ಮನೆ ಇದ್ದು ಬಿಟ್ರೆ ಇಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ ನಾನು. ಸೆಂಟ್ರಲ್ಲಿ ಒಳಗೆ ಹಾ, ಆದ್ರೆ ಆನೆ ಹಾವು ಯಾವುದು ಬರಬಾರ್ದು ಅಷ್ಟೇ. ದೀಪಾವಳಿ ಟೈಮು ಮತ್ತೆ ಇದು ಯಾವುದಪ್ಪ ಅದು ದಸರಾ ಟೈಮ್. ಒಟ್ಟಿನಲ್ಲಿ ಈ ಟೈಮಲ್ಲೇ ಜಾಸ್ತಿ ಪಾದಯಾತ್ರೆ ಕಾರ್ತಿಕ್ ಮಾಸ. ಈ ಮಹದೇಶ್ವರನ ಬೆಟ್ಟದಲ್ಲಿ ರೋಡ್ ಸೈಡಲ್ಲಿ ಕೋತಿಗಳಿಗೆಲ್ಲ ಅದು ಇದು ತಿಂಡಿಗಳನ್ನೆಲ್ಲ ಹಾಕ್ತಾ ಇರ್ತಾರೆ. ಅವೆಲ್ಲ ಹಾಕ್ಬಾರ್ದು ಪಾಪ, ರೋಡಿಗೆ ಬಂದು ಸಾಯ್ತವೆ ಕೋತಿಗಳು ಅಲ್ವಾ? ಹೆಂಗೆ? ಹೌದು, ಆದ್ರೆ ರೋಡ್ ಸೈಡಲ್ಲಿ ಹಾಕ್ಬೋದಲ್ವಾ? ಹಾಂ, ಹಾ, ಮೇನ್ ರೋಡಲ್ಲಿ ಹಾಕ್ತೇನೆ. ಆ ಕಡೆ ಈ ಕಡೆ ಈ ತರ ಇದೆಯಲ್ಲ ಸೈಡಲ್ಲೂ ಹಾಕ್ಬಾರ್ದು. ಯಾಕೆ? ಅದು ಕೊಟ್ಟೆ ಅಷ್ಟಿತ್ತಲ್ಲ ಪಾಪ, ಹಾಕಿದ್ರೆ ಏನಾಗುತ್ತೆ? ಹೊಟ್ಟೆ ಹಸಿದ್ರೆ ಅವಕ್ಕೆ ನೀನು ಹಾಕೋ ಊಟನೇ ಅಲ್ಲ ಊಟ. ಅವಕ್ಕೆ ಕಾಡಲ್ಲಿ ಬೇಜಾರು ಊಟ ಇರ್ತದೆ. ಆದ್ರೂ ನಮಗೂ ಖುಷಿ ಅಲ್ವಾ ಹಾಕೋದ್ರಿಂದ. ಊಟಕ್ಕೆ ಹೋಗಿ ಅವು ಪ್ರಾಣನೇ ಕಳ್ಕೊತವೆ. ಒಂದು ಹೊತ್ತು ಊಟ ಮುಖ್ಯನಾ ಪ್ರಾಣ ಮುಖ್ಯನಾ ಅವಕ್ಕೆ? ಪ್ರಾಣ. ಮತ್ತೆ ಪಾದಯಾತ್ರೆಗೆ ಹೋಯ್ತೋದಿರಲ್ಲ. ನನಗೂ ಆಸೆ ಹೋಗೋದಿಕ್ಕೆ. ಪಾದಯಾತ್ರೆ ಹಾ, ಹೋಯ್ತೀಯ? ನಿಜವಾಗ್ಲೂ ಹೋಯ್ತೀಯ ಪಾದಯಾತ್ರೆ? ಹಾ, ಹೋಗು ಮಾದಪ್ಪನ. ಮಾದಪ್ಪ ಗೇ ಮಾದಪ್ಪ ಅನ್ನು. ಮಾದಪ್ಪ ಅಂತ ಅಪ್ಪನ ಅನ್ನೆ ಗೇ ಮಾದಪ್ಪ ಅನ್ನು ಅನ್ಬೇಕು. ದೇವ್ರಿಗೆ ಹೋಯ್ತಾ ಇರ್ಬೇಕಾದ್ರೆ ಗೇ ಮಾದಪ್ಪ ಜೋರಾಗಿ ಹೇಳು. ಗಂಟ್ಲೇನಾಗಿ ತಿಂದು ಗಂಟಲು ಕಟ್ಕೊಂಡ ಗಂಟ್ಲು ಸರಿ ಮಾಡ್ಕೊಂಡು ಹೇಳು ಜೋರಾಗಿ, ಉಗ್ಗೆ ಮಾದಪ್ಪ ಅಂತ. ಮಾದಪ್ಪ ನೋಡಿ ಹೆಂಗ್ ನಡ್ಕೊಳ್ತದೆ. ಜೋರಾಗಿ ಹೇಳು, ಇಲ್ಲಾಂದ್ರೆ ಕೋತಿ ಜೊತೆ ಕಳಿಸ್ಬಿಡ್ತೀನಿ ನಿನ್ನ. ಕರ್ಕೋಗ್ರಿ ನಿಮ್ ಮನೆಗೆ ಇರ್ಸ್ಕೊಳ್ಳಿ ಅಂತ ಹೇಳು ಜೋರಾಗೆ. ಚಿನಿ ಹೇಳು, ಚಿನಿ ನೀನು. ಮಾದಪ್ಪ ಇನ್ನೇನ್ ತಾಳ್ ಬೆಟ್ಟ ರೀಚ್ ಆಗ್ತೀವಿ. ನಂಗೆ ಮಾದಪ್ಪನ ಬೆಟ್ಟ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ತುಂಬಾ ಖುಷಿ ಆಗ್ತೈತೆ ನಂಗೆ. ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾರದಕ್ಕೆ ಎಷ್ಟು ದಿನದಿಂದ ಕೇಳ್ತಾ ಇದೆ ಅಂದ್ರೆ ನನ್ನ ಕರ್ಕೋಗಿ ಅಂತ. ಕರ್ಕೊಯ್ತೀನಿ ಅನ್ಬಿಟ್ಟು ಕರ್ಕೊಂಡು ಹೋಗೇ ಇರಲಿಲ್ಲ. ಇವತ್ತು ಹೋಯ್ತಾ ಇದೀವಿ. ಹೆಂಡ್ತಿ ಹಾ, ನನ್ನ ಹತ್ರ ಹಾ, ನೀನು ಕೇಳಿದಾಗ ದುಡ್ಡುಗಳೇ ಇರಲ್ಲ. ಹಾ, ದುಡ್ಡು ನೀನು ಏನೋ ಖರ್ಚಿಗೆ ಸಣ್ಣ ಪುಟ್ಟ ಕೇಳ್ತಿಲ್ಲ, ಅವಾಗ ಕೊಡಲ್ವಲ್ಲ? ಹಾ. ನಿಮ್ಗೇನು ಬೇಜಾರಾಗಲ್ವ ಅವಾಗ? ಯಾಕೆ ಬೇಜಾರು ಮಾಡ್ಕೋಬೇಕು? ಹಾಂ, ಇದ್ರೆ ಕೊಡ್ತೀರಾ, ಇಲ್ಲ ಅಂದ್ರೆ ಕೊಡಲ್ಲ. ಇದ್ಕೊಂಡು ಇಲ್ಲ ಅಂತ ಹೇಳಿದ್ರೆ ಅದೊಂಥರಪ್ಪ. ನೀವೇನು ಹಂಗೇನು ಮಾಡಲ್ವಲ್ಲ. ಇದ್ರೆ ಕೊಡ್ತೀರಾ. ಆಮೇಲೆ ನಂಗೆ ಗೊತ್ತಿಲ್ದೇನೆ ಬಟ್ಟೆ ತಗೊಬಂದು ಕೊಡೋದು, ತಿಂಡಿ. ನನಗೆ ಬಟ್ಟೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಿಂಡಿ ತಿನ್ಸಿದ್ದೀರ ನೀವು. ಮದುವೆ ಆದ್ಮೇಲೆ ಎಷ್ಟು ತಿಂಡಿ ತಿಂದಿದ್ದೀನಿ ಅಂದ್ರೆ ನಾನು. ತಿಂಡಿ ಬಟ್ಟೆ ಇದ್ರೆ ಸಾಕು ಜೀವನದಲ್ಲಿ ಇನ್ನೇನು ಬೇಡ. ನನಗೆ ಬಟ್ಟೆ ಹಾಕೊಳಕ್, ಬಟ್ಟೆ ತಿನ್ನಕ್ಕೆ, ಇದು ಬಿಟ್ರೆ ಸಾಕು ನನಗೆ. ನನಗೆ ಆಸ್ತಿ ಗೀಸ್ತಿ ದುಡ್ಡು ಗಿಡ್ಡು ಅದು ಮೇನ್ ಆಗ್ಬೇಕು. ನಿಮ್ಮಿಂದ ಮೇನ್ ಆಗ್ಬೇಕು ನನಗದು. ಆ ಪ್ರೀತಿ ಇಲ್ಲ ಅಂತ ಅಂದ್ರೆ ಉಸಿರೇ ಹೋದಂಗೆ ಆಗ್ಬಿಡುತ್ತೆ ನನಗೆ. ನಿಮ್ಗೆ ನಿಮ್ಗೆ ಪ್ರೀತಿ ಪ್ರೀತಿನೂ ಬೇಕು. ಪ್ರೀತಿ ಬೇಕು. ಯಾರ್ ಪ್ರೀತಿ ಬೇಕು? ದುಡ್ಡು ಬೇಕು, ಪ್ರೀತಿನೂ ಬೇಕು ನನಗೆ. ದುಡ್ಡು ಬೇಕು. ಹೌದು, ದುಡ್ಡು ಅವಶ್ಯಕತೆ ಇದ್ದೇ ಇರುತ್ತೆ ಎಲ್ಲರಿಗೂ. ದುಡ್ಡು ಬೇಕೇ ಬೇಕು. ದುಡ್ಡು ಇದ್ರೆ ಜಗವೆಲ್ಲ, ದುಡ್ಡು ಇಲ್ದಿದ್ರೆ ಅಲ್ಲ. ಅಂಡ್ ಒಂದು ಡೈಲಾಗ್ ಐತಲ್ಲ, ದುಡ್ಡಿದ್ರೆ ನಿನ್ ನಾಯಿನೂ ನಿನ್ನ ಮುಗಿಸೋದಿಲ್ಲ ಅಂತ. ಕೈಲಿ ಕಾಸಿದ್ರೆ ಇಲ್ಲಿ ಕೈ ಕಾಲು ನೆಂಟ್ರು ಎಲ್ಲ ಅದೇನೆ. ಖಾಲಿ ಜೇಬಲ್ಲಿ ನಿನ್ನ ನಾಯಿನೂ ಮುಗಿಸೋದಿಲ್ಲ. ಅದು ನಿಜ, 100% ಅದು ನಿಜ. ಅದು ನಿಜ ಆಗಿರೋದಕ್ಕೆ ಆ ಥರ ಸಾಂಗ್ಸ್ ಎಲ್ಲ ಮಾಡ್ತಾರೆ ಅವರು. ಚಿನ್ನೆ, ನಂಗೆ ಒಂದೇ ಒಂದು ಆಸೆ ಕಣೋ. ಮಾದಪ್ಪನ ಬೆಟ್ಟಕ್ಕೆ ಹೋದಾಗೆಲ್ಲ ಬೇರೆಯವ್ರಿಗೆಲ್ಲ ಆನೆ ಅಡ್ಡ
ಬಂದೇ ಇಲ್ಲ. ಹಾಂ ಯಾಕಂಗೆ ನನ್ಗೆ ಆ ಥರ ಬರಬೇಕು, ನನ್ಗೆ ಆ ಥರ ಬಂದ್ರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಆದರೆ ಒಂದು ಕಂಡೀಷನ್ನು, ಏನು? ನಾವಿಲ್ಲಿದ್ದೀವಿ ಅಂದರೆ ಆನೆ ಅಲ್ಲಿರಬೇಕು. ಹಾಂ ಯಾಕೆ ಅಂದರೆ ಅದು ಮುಂದೆ ಬರ್ತಾ ಇದ್ರೆ ನಾವು ಹಿಂದಕ್ಕೆ ಓಡೋಗ್ಬೋದು, ನೋಡ್ದಂಗೂ ಆಗುತ್ತೆ, ನಾವು ಸೇಫ್ಟಿನೂ ಇರ್ಬೇಕು ನಮಗೆ. ಹಾಂ ಆ ಥರ ಒಂದೇ ಒಂದ್ಸತಿ ಕಾಣಿಸ್ಕೊಬಿಟ್ರೆ ಇವಾಗ ಮನ್ಸಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡ್ತೀನಿ. ಆನೆ ಬಂದ್ಬಿಟ್ರೆ ಹಾಂ ಹಾಕಂತದ್ರಲ್ಲಿ ಬರ್ತದೆ ನೋಡು ಆನೆ. ಫೋಟೋ ಅದು ನೋಡ್ದ ಆನೆ ಹಾಂ. ಆನೆ ಬಂದ್ಬಿಟ್ರೆ ಇಲ್ಲೊಂದು ಚಿಕ್ಕದಾಗೆ ಪಾರ್ಕ್ ಐತೆ ಚಿನ್ನೆ. ನನ್ನ ಮಮ್ಮಿ ಡ್ಯಾಡಿ ಜೊತೆಲಿ ಬರ್ತಾ ಇದ್ನಲ್ಲ, ಆಗ ನಾವು ಅಲ್ಲಿ ನಾಷ್ಟ ಮಾಡ್ತಾ ಇದ್ದಿದ್ದು. ಎಷ್ಟು ಚೆನ್ನಾಗೈತೆ ಪಾರ್ಕು ಅಂದ್ರೆ ಅಂದ್ರೆ ಎಲ್ಲಿ ಅಂತ ಗೊತ್ತಾಯ್ತಲ್ಲ ನಂಗೆ, ಅಷ್ಟೇ ಚಿಕ್ಕೋಳಲ್ಲಿ ಬಂದಿದ್ದಾಗ ಗೊತ್ತಾಯ್ತಲ್ಲ. ಅಪ್ಪನ ಆನೆ ಬಂದ್ರೆ ನೀನೇನ್ ಮಾಡಿಯ? ಏನ್ ಮಾಡಿ? ಸುಡು ಓಡ್ ಬಂದ್ಬಿಡ್ಲಿ ಹತ್ರಕ್ಕೆ. ಕಿರ್ಚ್ತೀಯ? ಕಿರ್ಚ್ಬಾರ್ದು ಕಣೆ. ಹಾ, ಆನೆ ಬಂದಾಗ ಏನ್ ಮಾಡ್ಬೇಕು ಗೊತ್ತಾ? ಯಾವ್ದೊಂದು ಸಾಂಗ್ ಐತಲ್ಲ, ಆನೆ ಬಂತಂದಾನೆ. ಆನೆ ಬಂತಂದಾನೆ, ನೀನ್ ಯಾವ ರಾಣೆ ಅಂತ ಕೇಳ್ಬೇಕು. ಯಾವ ಊರಿಂದ ಬಂದಿದ್ಯಾ ನೀನು ಅಂತ ಆನೆಗೆ ಹೋಗಿ ಕೇಳ್ಬೇಕು. ಆನೆ 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 ಆನೆನಾ? ಆನೆ 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 ಆನೆ. ನನ್ಗೆ ಆನೆ ಅಂದ್ರೆ ತುಂಬಾ ಇಷ್ಟ. ನಾನು ಮಾದೇಶ್ವರ ಬೆಟ್ಟಕ್ಕೆ ಹೋಗೋದೇ ಮೇನಾಗಿ ಆನೆ ನೋಡೋಕೆ. ನಾನು ಆನೆ ನೋಡ್ಲಿಲ್ಲ ಅಂತಂದ್ರೆ ವಾಪಸ್ ಬರೋದಿಲ್ಲ. ನನ್ಗೆ ಆನೆ ಇರಬೇಕು. ಲಾಸ್ಟ್ ಟೈಮು ಅಷ್ಟೇ, ಇವ್ರು ಕರ್ಕೋದಾಗ ಏನು ಬಾ ಟೈಮ್ ಆಗ್ಬಿಟ್ಟೈತೆ ಅಂದ್ರು ನಾನು ಬರಲೇ ಇಲ್ಲ. ನಾನು ಆನೆ ನೋಡಲೇಬೇಕು ಅಂತಿದ್ದೆ. ಆನೆ ನೋಡೋವರೆಗೂ ನಾನು ಬರಲಿಲ್ಲ. ಆನೆ ನೋಡಿ ಅದ್ರ ಆನೆ ಆಶೀರ್ವಾದ ತಗೊಂಡು, ಅದೆಷ್ಟು ಕ್ಯೂಟಾಗಿರುತ್ತೆ ಅಂದರೆ ಆನೆ. ಆದರೆ ನಾವು ಫೋಟೋ ತಗೊಳಕ್ ಹೋದಾಗ ನಮಗೆ ಹೊಡೆಯೋಕೆ ಬಂದ್ಬಿಡ್ತು ಅಲ್ವಾ. ತಾಳ್ ಬೆಟ್ಟಕ್ಕೆ ಬಂದ್ವಿ ಇವಾಗ. ನೋಡಿ ತಾಳ್ ಬೆಟ್ಟ. ತಾಳು ಬೆಟ್ಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಇವಾಗ ಇಲ್ಲಿ ಪೂಜೆ ಮಾಡಿ ಉಗೇ ಮಾದಪ್ಪ ಅಂತ ಬೆಟ್ಟಕ್ಕೆ ಎಂಟ್ರಿ ಕೊಡೋದು. ಅಂತೂ ಮಾದೇಶ್ವರಂ ಬೆಟ್ಟ ಬಂದು ರೀಚ್ ಆದ್ವಿ. ಇವಾಗ ಕಾರ್ತಿಕ್ ಮಾಸ ಇರೋದ್ರಿಂದ ಜನ ಅಂತೂ ಸಿಕ್ಕಾಬಟ್ಟೆ ರಶ್ಶು. ಇನ್ನು ದೀಪಾವಳಿಗಂತೂ ಇನ್ನೂ ಜಾಸ್ತಿ ಆಗ್ಬಿಡ್ತಾರೆ. ತುಂಬ ಜನ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಜನ ಅವರೇ. ದರ್ಶನ ಮುಗಿಸೋ ಅಷ್ಟರಲ್ಲಂತೂ ಒಂದು 3 to 4 ಅವರ್ ಆಗ್ಬೋದು, ಅಷ್ಟು ಜನ ಅವರೇ. ನೋಡ್ತಾ ಇರ್ಬೋದು ನೀವು. ಇವಾಗ ಇಲ್ಲಿರೋ ಉಮಾಮಹೇಶ್ವರಿ ಆನೆ ಮೋಸ್ಟ್ಲಿ ಕಾಡಿಗೆ ಹೋಗೈತೆ. ಅದು ಮುಗಿಸಿ ಸಾಯಂಕಾಲ ಒಂದು 4:30-5 ಗಂಟೆಗೆ ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಇವಾಗ ದರ್ಶನಕ್ಕೆ ನಿಂತಿರೋದು ನೋಡ್ತಾ ಇರ್ಬೋದು, ಸಿಕ್ಕಾಬಿಟ್ಟೆ ಜನ ಅವರೇ. ನಾವು ನಿಂತು ಸಾಕಾಗೋಯ್ತು. ನಾನು ಹೇಳ್ದಂಗೆ ಅವಾಗಲೇ 4 ಗಂಟೆ ಟೈಮ್ ಆಗಿಬಿಡ್ತು ದರ್ಶನ ಮುಗಿಸೋ ಅಷ್ಟರಲ್ಲಿ. ಅಷ್ಟು ಜನ ಜಾಸ್ತಿ ಇದ್ದರು. ಒಬ್ರಿಗಂತೂ ಇಲ್ಲಿ ನಿಂತು ತಲೆ ಸುತ್ತು ಬಂದ್ಬಿಟ್ಟು ವಾಪಸ್ ಹೊರಟೋದ್ರು. ನಾವು ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಈಗ ಅನ್ನ ಪ್ರಸಾದ ಒಂದು 5 ಲೈನು. ತುಂಬ ರಶ್ ಇದೆ. ದರ್ಶನ ಎಲ್ಲ ಮುಗಿಸ್ಕೊಬಂದು ಈಗ ಅನ್ನ ಪ್ರಸಾದಕ್ಕೆ ಹೋಗ್ತಾ ಇರೋದು. ಇವಾಗ ತುಂಬ ರಶ್ ಅಂದರೆ ಎಷ್ಟು ರಶ್ಶೆ? ಹಾಂ, ಎಷ್ಟು ರಶ್ಶು? ಎಷ್ಟು ರಶ್ ಇದೆ? ತುಂಬ ಐತೆ, ತುಂಬ ರಶ್ಶು. ಪುಟ್ಟಮ್ಮ ಬೇರೆ ನೋಡ್ತಾ ಇದ್ದೇನೆ, ವಿಡಿಯೋ ಮಾಡ್ತಾವ್ರೆ ಅಂತ. ಯಾರು? ಪುಟ್ಟಮ್ಮ